वाद्यस्य श्रुतिसुरयमानैकविषयात् तन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहतकुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे विजयदं हरिं करोतु मम कल्याणं हरिर्हयं काविदः गुरुश्च मध्वनामा मे वरदोऽस्तु निरन्तरं वाणिते करवण्यं वचरणो सर्वदा मद्वाक्यसरणीर्भूयात् श्रीमदाचार्यभावग समाश्रयेत् गुरुं भक्त्या महाविश्वासपूर्वकं निक्षेपे सर्वभारांश्च गुरो ಶ್ರೀಪಾದಪಂಕಜೇ. ಅಗಸ್ತ್ಯರು ನಾನಾ ವಿಧವಾದ ವ್ರತಗಳ ಮಹಾಮಹಿಮೆಯನ್ನ ತಿಳಿಸ್ಕೊಡ್ತಾ ಇದ್ದಾರೆ. ವರಾಹ ಪುರಾಣ ಬಹಳ ವಿಸ್ತಾರವಾಗಿ ನಮಗೆ ತಿಳಿಸ್ತಾ ಇದೆ. ಅದರಲ್ಲಿ ಇವತ್ತು ನಾವು ಆರಿಸಿಕೊಂಡಿರುವಂತಹ ವ್ರತ ಸೌಭಾಗ್ಯ ವ್ರತ. ಸ್ತ್ರೀಯರಿಗೆ ವಿಶೇಷವಾಗಿ, ಜೊತೆಗೆ ಪುರುಷರಿಗೆ ಒಳ್ಳೆಯ ಸೌಭಾಗ್ಯವನ್ನ ನೀಡುವಂತಹ ವ್ರತ ಇದು. ಈ ವ್ರತವನ್ನ ಅವಶ್ಯವಾಗಿ ಮಾಡಬೇಕಪ್ಪ. ಯಾವಾಗ ಮಾಡಬೇಕು ಈ ವ್ರತವನ್ನ? ಫಾಲ್ಗುಣಸ್ಯತು ಮಾಸಸ್ಯ ತೃತೀಯ ಶುಕ್ಲ ಪಕ್ಷಗ. ಫಾಲ್ಗುಣ ಮಾಸದಲ್ಲಿ ಎಷ್ಟು ಸ್ಪಷ್ಟವಾಗಿ ಎಲ್ಲರಿಗೆ ತಿಳಿಯೋ ಹಾಗೆ ವರಾಹ ಪುರಾಣದಲ್ಲಿ ಅಗಸ್ತ್ಯ ಮಹರ್ಷಿಗಳು ನಮಗೆ ತಿಳಿಸ್ತಾ ಇದ್ದಾರೆ. ಶುಚಿಯಾಗಿರುವಂತಹ ವ್ಯಕ್ತಿ ಅಂದ್ರೆ, ಯಾವುದೇ ವ್ರತ ಮಾಡಬೇಕಾದ್ರೆ ಎಷ್ಟೋ ಜನ ಹೇಳ್ತಾರೆ ವ್ರತ ಮಾಡಿದ್ದೀವಿ ನಮಗೆ ಫಲ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂದ್ರೆ ಆ ಮಾಡೋ ವಿಧಾನ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಆ ರೀತಿ ಮಾಡಿರೋದಿಲ್ಲ. ಮಾನಸಿಕವಾಗಿ ಶುದ್ಧವಾಗಿರಬೇಕು, ದೈಹಿಕವಾಗಿ ಶುದ್ಧವಾಗಿರಬೇಕು. ಶುದ್ಧವಾಗಿರುವಂತಹ ವ್ಯಕ್ತಿ ಸತ್ಯವಾದಿ. ಎರಡನೇ ಮಾತು ಹೇಳಿದ್ದಾರೆ, ನಕ್ತೇನ ಶುಚಿನ ಸತ್ಯವಾದಿನ. ನಕ್ತೇನ ಉಪವಾಸದಿಂದ ವ್ರತ ಮಾಡಬೇಕು. ಎಲ್ಲ ಉಂಡು ತಿಂದು ಕುಡಿದು ಆರಾಮಾಗಿದ್ದು ವ್ರತ ಮಾಡಿ ಅಂತಲ್ಲ, ಅದು ಫಲ ಬರೋದೇ ಇಲ್ಲ. ಉಪವಾಸದಿಂದ ಶುದ್ಧವಾಗಿ ಸತ್ಯವಾದಿ. ಯತ್ಸತಾ, ಮತ್ತೆ ಆಚಾರ್ಯರ ಮಾತು ನೆನಪಿಡಬೇಕು, ಯತ್ಸತಾಂ ಹಿತಮತ್ಯಂತಂ ತತ್ಸತ್ಯ ಮಿತಿ ಚಕ್ಷತೆ. ಆ ರೀತಿಯಾಗಿ ಸಜ್ಜನರಿಗೆ ಹಿತವಾದ ಸತ್ಯವನ್ನು ನುಡಿಯುವಂಥವನಾಗಿರಬೇಕು. ಅಂಥವನು ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ತದಿಗೆ ದಿನ ಆ ವ್ರತವನ್ನ, ಸೌಭಾಗ್ಯವನ್ನ ಅಪೇಕ್ಷೆ ಮಾಡುವಂತಹ ಸ್ತ್ರೀ ಸೌಭಾಗ್ಯವತಿ ಅದನ್ನ ವ್ರತವನ್ನ ಮಾಡಬೇಕಪ್ಪ. ಅದರಲ್ಲೂ ವಿಶೇಷವಾಗಿ ಭಗವಂತನನ್ನ ಆರಾಧನೆ ಮಾಡಬೇಕು. ಅದರಲ್ಲೂ ಲಕ್ಷ್ಮಿಯನ್ನ ಪೂಜಾ ಮಾಡಬೇಕಂತ, ಪಾರ್ವತಿಯನ್ನ ಪೂಜಾ ಮಾಡಬೇಕಂತ. ಅದರಲ್ಲೂ ಲಕ್ಷ್ಮೀದೇವಿ ಪಾರ್ವತಿಯಲ್ಲಿ ಇದ್ದು ಅನುಗ್ರಹವನ್ನ ಮಾಡುವಂಥವಳು. ಹಾಗಾಗಿ ಏವಂ ಸರ್ವೇಷು ಶಾಸ್ತ್ರೇಷು ಪುರಾಣೇಷು ಚ ಗದ್ಯತೆ. ಇದನ್ನ ಪುರಾಣಗಳು, ಶಾಸ್ತ್ರಗಳು ಎಲ್ಲವೂ ಹೇಳ್ತಾ ಇದ್ದಾವೆ. ವರಾಹ ಪುರಾಣ ಹೇಳ್ತಾ ಇದೆ. ಆದ್ದರಿಂದ ಆ ಪಾರ್ವತಿ ಮತ್ತು ರುದ್ರದೇವರನ್ನ ಪೂಜಾ ಮಾಡಬೇಕು. ಅಲ್ಲಿ ಭಗವಂತ ಮತ್ತು ಲಕ್ಷ್ಮೀದೇವಿ ಇದ್ದು ಅನುಗ್ರಹವನ್ನ ಮಾಡ್ತಾ ಇದ್ದಾಳೆ. ಅದರಲ್ಲೂ ವಿಶೇಷವಾಗಿ ಹೇಳ್ತಾರೆ, ವ್ರತವನ್ನ ಮಾಡುವಂತಹ ಸಂದರ್ಭದಲ್ಲಿ ನಾಮಗಳಿಂದ, ನಾನಾ ವಿಧ ನಾಮಗಳನ್ನ ಹೇಳ್ತಾರೆ. ಆ ನಾಮಗಳಿಂದ ಪೂಜೆಯನ್ನ ಮಾಡಬೇಕು. ತ್ರಿನೇತ್ರ ಅಂತ ಕರೀತಾರೆ ರುದ್ರದೇವರನ್ನ, ಮುಕ್ಕಣ್ಣ ಅಂತಾರೆ. ಆ ರುದ್ರದೇವರನ್ನ ಪೂಜೆಯನ್ನ ಮಾಡಬೇಕಪ್ಪ. ರುದ್ರದೇವರನ್ನ ನಾಮಗಳಿಂದ, ನಾಮಾವಳಿಗಳಿಂದ ಪೂಜೆಯನ್ನ ಮಾಡಬೇಕು. ಪಾದದಿಂದ ಹಿಡಿದು ತಲೆವರೆಗೂ ಆ ನಾಮಗಳಿಂದ ಅವನನ್ನ ಅರ್ಚನೆ ಮಾಡಬೇಕು. ಹರಂಚ ಗೌರಿ ಸಂಯುಕ್ತಂ ಗಂಧ ಪುಷ್ಪಾದಿ ವಿಕ್ರಮಾತ್. ಗಂಧದಿಂದ, ಪುಷ್ಪಗಳಿಂದ ಆ ಗೌರಿ ಹರನನ್ನ ಪೂಜೆಯನ್ನ ಮಾಡಬೇಕು. ಅದಾದ ಮೇಲೆ ವಿಶೇಷವಾಗಿ ಸೌಭಾಗ್ಯ ಪ್ರಾಪ್ತಿಗೋಸ್ಕರವಾಗಿ ಜೇನುತುಪ್ಪವನ್ನ ಮತ್ತು ತುಪ್ಪವನ್ನ ಎಳ್ಳಿನ ಸಹಿತವಾಗಿ ಹೋಮವನ್ನ ಮಾಡಬೇಕು ಅಂತ ಹೇಳ್ತಾರೆ. ತಿಲೈ ಸಹ ಮಹಾರಾಜ ಸೌಭಾಗ್ಯ ಪತಯೇ ಪರಂ ಅಂತ ಹೇಳ್ತಾರೆ. ಒಳ್ಳೆಯ ಸೌಭಾಗ್ಯ ಪ್ರಾಪ್ತಿಗೋಸ್ಕರವಾಗಿ ಹೋಮವನ್ನ ಮಾಡಬೇಕು. ಅದಾದ ಮೇಲೆ ಗೋಧೂಮದಿಂದ ವಿಶೇಷವಾಗಿ ತಯಾರಿಸಿರುವಂತಹ ಪದಾರ್ಥಗಳನ್ನ ಮಾತ್ರ, ಅಂದ್ರೆ ಎಣ್ಣೆಯಿಂದ ಕರೆದಿರುವಂತಹ ಪದಾರ್ಥಗಳಾಗಬಾರ್ದು.
ಶುದ್ಧವಾದ ಗೋಧೂಮದಿಂದ ಮಾಡಿರುವಂತಹ ಗೋಧಿ ರವೆಯಿಂದ ಮಾಡಿರುವಂತಹ ಯಾವುದೇ ಪದಾರ್ಥ ಆಗಿರ್ಬೋದು, ನೆಲದ ಮೇಲೆ ಕೂತು ಭೋಜನವನ್ನ ಮಾಡಬೇಕು ಅಂತ ಹೇಳ್ತಾರೆ. ಅದಾದ ಮೇಲೆ ಕೃಷ್ಣ ಪಕ್ಷದ ತದಿಗೆ ದಿವಸ ಇದೇ ನಿಯಮವನ್ನ ಪಾಲನೆಯನ್ನ ಮಾಡಬೇಕು. ಆಷಾಢದಿಂದ ಪ್ರಾರಂಭ ಮಾಡಿಕೊಂಡು ಆ ವ್ರತವನ್ನ ಮಾಡೋ ವಿಧಾನ ಹೇಳ್ತಾರೆ. ಉಪವಾಸದಿಂದ ವ್ರತ ಆಚರಣೆ ಮಾಡಬೇಕು. ಮಾರನೇ ದಿವಸ ಪಾರಣಿಯನ್ನ ನಾನೀಗ ಹೇಳಿದಾಗೆ ಯವಾದಿಂದ ಅದನ್ನ ಅನ್ನದಿಂದ ತಯಾರು ಮಾಡಿ ಅದನ್ನ ಸ್ವೀಕಾರ ಮಾತ್ರ ಮಾಡಬೇಕು. ಕಾರ್ತೀಕ ಮೊದಲಾದ ಆ ಮಾಸಗಳಲ್ಲೂ ಈ ವ್ರತವನ್ನ ಆಚರಣೆಯನ್ನ ಮಾಡಬೇಕು ಅಂತ ಹೇಳ್ತಾರೆ. ಕೊನೆಗೆ ಮಾಘ ಮಾಸದ ಶುಕ್ಲ ಪಕ್ಷದ ತದಿಗೆ ದಿನ ಸುವರ್ಣಮಯವಾಗಿರುವಂತಹ ಪಾರ್ವತಿ ಪರಮೇಶ್ವರರ ಒಂದು ಮೂರ್ತಿಯನ್ನ ಮಾಡಿ, ವಿಶೇಷವಾಗಿ ಅವನಿಗೆ ಅನುಕೂಲ ಇದ್ದ ಅಂತಂದ್ರೆ ಒಳ್ಳೆಯ ಜ್ಞಾನಿಯನ್ನ ಹುಡುಕಿ, ಸದಾಚಾರದಿಂದ ಕೂಡಿರುವಂತಹ ಜ್ಞಾನಿಯಾಗಿರಬೇಕು, ಶುದ್ಧವಾದ ಆಚರಣೆಯನ್ನ ಮಾಡೋನಾಗಿರಬೇಕು. ಅಂಥವನನ್ನ ಕರೆದು ಸತ್ಪಾತ್ರ ಅಂತಾರೆ ಅಥವಾ ಶ್ರೋತ್ರಿಯ ಅಂತಾರೆ. ಅಂತಹ ಜ್ಞಾನಿಯನ್ನ ಕರೆದು ಅದನ್ನೇನ್ ಮಾಡಬೇಕು, ಅವನಿಗೆ ಸಮರ್ಪಣೆಯನ್ನ ಮಾಡಬೇಕು. ನನ್ನ ಮಾತಲ್ಲ, ಓದ್ಬಿಡ್ತೀನಿ ಅಂತಾರೆ ಶ್ಲೋಕವನ್ನ. ಸದಾಚಾರೇ ಅಥವಾ ದದ್ಯಾತ್ ವಿಷ್ಣು ಭಕ್ತಿ ವಿಶೇಷತಃ. ವರಾಹ ಪುರಾಣ ನಮಗೆ ಎತ್ತಿ ಹೇಳ್ತಾ ಇದೆ. ಅಂದ್ರೆ ಆಚರಣೆ ಇಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ. ಬೇಕಾದಷ್ಟು ಓದ್ದವರನ್ನ ನಾವು ನೋಡ್ತಾ ಇದ್ದೀವಿ. ಬರೇ ಓದಿದ್ರೆ ಪ್ರಯೋಜನ ಇಲ್ಲ, ಆಚರಣೆ ಬೇಕೇ ಬೇಕು, ಕಡ್ಡಾಯ. ಆಚರಣೆ ಇದ್ರೆ ಓದಿದ್ದಕ್ಕೆ ಸಾರ್ಥ. ಆಚರಣೆ ಇಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ. ಅನ್ನೇನ ಹೀನೆ ವೇದಾನ ಪಾರಗೆ ಸಾಧುವರ್ತಿನಿ. ಕೇವಲ ನೋಡ್ಲಿಕ್ಕೆ ಸಾಧು ಇದ್ದಾಗಿರ್ತಾರೆ, ಸನ್ಯಾಸಿಗಳಿದ್ದಾಗಿರ್ತಾರೆ, ಸ್ವಾಮಿಗಳಿದ್ದಾಗಿರ್ತಾರೆ, ವಿದ್ವಾಂಸರಿದ್ದಾಗಿರ್ತಾರೆ, ಏನ್ ಪ್ರಯೋಜನ ಇಲ್ಲ ಅಂತಾರೆ. ಆಚರಣೆ ಬೇಕು, ಸದಾಚಾರದಿಂದ ಕೂಡಿರಬೇಕು. ಅಂತಹ ವಿಪ್ರನನ್ನ ಕರೆದು ಈ ಪದಾರ್ಥಗಳನ್ನು ದಾನವನ್ನಾಗಿ ಕೊಡಬೇಕು. ಅದರಲ್ಲೂ ವಿಶೇಷವಾಗಿ ನಿಯಮಗಳನ್ನ ಹೇಳ್ತಾರೆ. ವೇದವನ್ನ ಅಧ್ಯಯನ ಮಾಡಿರಬೇಕು, ಒಳ್ಳೆಯ ಸದಾಚಾರದಿಂದ ಕೂಡಿರಬೇಕು, ವಿಷ್ಣು ಭಕ್ತಿಯನ್ನ ಮಾಡೋನಾಗಿರಬೇಕು, ಗ್ರಂಥಗಳ ಅಧ್ಯಯನವನ್ನ ಮಾಡಿರಬೇಕು. ಅದರಲ್ಲೂ ವಿಶೇಷವಾಗಿ ದಾನ ಕೊಡಬೇಕಾದಂತಹ ಪಾತ್ರೆಗಳನ್ನ ಹೇಳ್ತಾರೆ. ಏನೇನ್ ದಾನ ಕೊಡಬೇಕು ಅಂತ ಕೇಳಿದ್ರೆ, ಒಂದು ಪಾತ್ರೆಯಲ್ಲಿ ಜೇನುತುಪ್ಪ, ಆಮೇಲೆ ತುಪ್ಪ, ಎಳ್ಳೆಣ್ಣೆ ಮತ್ತು ಬೆಲ್ಲ, ಉಪ್ಪು, ಹಸುವಿನ ಹಾಲು, ಹೀಗೆ 6 ಪಾತ್ರೆಗಳನ್ನ ತುಂಬಿ ಕೊಡಬೇಕಂತ. ಏಕಂ ಮಧುಮಯಂ ಪಾತ್ರಂ, ದ್ವಿತೀಯಂ ಘಟಪೂರಿತಂ, ತೃತೀಯಂ ತಿಲತೈದಸ್ಯ, ಚತುರ್ಥಂ ಗುಡ ಸಂಯುತಂ. ಗುಡ ಅಂದ್ರೆ ಬೆಲ್ಲ, ಬೆಲ್ಲದಿಂದ ಸಹಿತವಾಗಿರುವಂಥದ್ದು. ಪಂಚಮಂ ಲವಣೈ, ಲವಣ ಅಂದ್ರೆ ಉಪ್ಪು, 5ನೇ ಪಾತ್ರೆ. ಷಷ್ಠಂ ಗೋಕ್ಷೀರ ಸಂಯುತಂ, 6ನೇದ್ದು ಹಾಲು. ಅಂದ್ರೆ 6 ಪಾತ್ರೆಗಳನ್ನು ತುಂಬಿ ಆ ಜ್ಞಾನಿಗೆ ದಾನವನ್ನಾಗಿ ಕೊಡಬೇಕು. ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ, ಮತ್ತು ಸುಲಭವಾಗಿ ಮಾಡುವಂಥದ್ದು. ಈ ರೀತಿಯಾಗಿ ಯಾರು ಈ ವ್ರತವನ್ನ ಆಚರಣೆ ಮಾಡ್ತಾರೋ, ಅಗಸ್ತ್ಯ ಋಷಿಗಳು ಭದ್ರಾಶ್ವನಿಗೆ ತಿಳಿಸಿರುವಂಥದ್ದು. ನಾನಾ ವಿಧವಾದ ವ್ರತಗಳಲ್ಲಿ ಸೌಭಾಗ್ಯ ವ್ರತ, ಸೌಭಾಗ್ಯ ಬೇಕು. ಯಾವುದೇ ಮಹಿಳೆಯನ್ನ, ಸ್ತ್ರೀಯನ್ನ ಕೇಳಿದ್ರು ಅವರ ಬಾಯಲ್ಲಿ ಬರುವಂತಹ ಮೊದಲನೇ ಮಾತು, ನಾನು ಸೌಭಾಗ್ಯವತೆಯಾಗಿರಬೇಕು, ಮುತ್ತೈದೆಯಾಗಿರಬೇಕು. ಅದು ಈ ವ್ರತ ಮಾಡೋದ್ರಿಂದ ಬರ್ತಾ ಇದೆಯಪ್ಪ ಅಂತ ಹೇಳಿ ಅಗಸ್ತ್ಯ ಋಷಿಗಳು ಭದ್ರಾಶ್ವನಿಗೆ ತಿಳಿಸಿದ್ದಾರೆ.